ಹಾಗೆ ಎಷ್ಟೋ ಬಾರಿ ನಮಗೆ ಹೇಳಿಕೊಡಕ್ಕಾಗದೇ ಇರುವಂತಹ ನೋವುಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಅಂತಹ ನೋವನ್ನ ನೀವು ಹೊರಗಡೆ ಹಾಕ್ಬಿಡ್ಬೇಕು. ಯಾಕೆ ಅಂತಂದ್ರೆ ನಾವು ಒಳ ಇಟ್ಟಕೊಂಡಷ್ಟು ನಮ್ಮ ಚಕ್ರಗಳು ಏನಿದೆ, ನಮ್ಮ ಚಕ್ರಗಳಲ್ಲಿ ಇರುವಂತಹ ಎನರ್ಜಿ ಹಾಳಾಗುತ್ತೆ, ನಮ್ಮ ಸೂಕ್ಷ್ಮ ಶರೀರಗಳು ಹಾಳಾಗುತ್ತೆ. ಹಾಗಾಗಿ ನಾವು ಎಷ್ಟೇ ನೋವು ಬಂದಾಗ ನಾವು ಅದನ್ನ ಯಾವುದೋ ರೀತಿಯಲ್ಲಿ, ಈಗ ಕೆಲವ್ರನ್ನ ನೀವು ನೋಡ್ಬೋದು ಕೋಪದ ಮುಖಾಂತರ ಹೊರಗಡೆ ಹಾಕ್ತಾರೆ, ಕೆಲವರು ಇನ್ನೊಬ್ಬರಿಗೆ ಹೇಳ್ಕೊಳ್ಳೋ ಮುಖಾಂತರ ಹೊರಗಡೆ ಹಾಕ್ತಾರೆ, ಅದೇ ಇನ್ನೊಬ್ರು ಧ್ಯಾನದ ಮುಖಾಂತರ ಹೊರಗಡೆ ಹಾಕ್ತಾರೆ, ಅಥವಾ ಇನ್ನೊಬ್ರು ಒಂದು ದೇವಸ್ಥಾನಗಳಲ್ಲಿ ಅಥವಾ ಒಂದು ದೇವಿಯರ ಒಂದು ಆಲಯಕ್ಕೆ ಹೋಗಿ ಅದನ್ನ ಹೊರಗಡೆ ಹಾಕೋದು, ಕೆಲವರು ಕಣ್ಣೀರಿನಲ್ಲಿ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋ, ಹೀಗೆ ಹಲವಾರು ವಿಧಾನಗಳಿದೆ ನಮ್ಮ ಸಮಸ್ಯೆಗಳನ್ನ ಹೊರ ಹಾಕ್ಲಿಕ್ಕೆ ಅಂತ. ಆಗ ಅಂತಹ ಸಂದರ್ಭದಲ್ಲಿ ನಮಗೆ ನೋವಾದಂತಹ ಸಂದರ್ಭ ನೋಡಿ, ಗಂಡಸರು ಎಷ್ಟು ಇದು ಅಂತ ಅನ್ಕೊಳ್ಳಿ, ಗಂಡಸರಿಗೆ ನೋವಾದಾಗ ಅವರು ಕೆಲವರು ಅಳ್ತಾರೆ, ಆದ್ರೆ ಹತ್ರ ಏನಪ್ಪ ಇವನ್ ಹೆಣ್ಗ ಅಂತಾರೆ, ಆದ್ರೆ ಅವ್ರು ಯಾರ ಹತ್ರ ಆ ಸಮಸ್ಯೆಗಳನ್ನ ಹೇಳ್ಕೋಬೇಕು. ಹಾಗೇನೇನೆ ಪ್ರತಿಯೊಬ್ಬರಿಗೂ ಒಳ ಮನಸ್ಸು ಅನ್ನೋದಿರುತ್ತೆ, ಹೊರ ಮನಸ್ಸು ಅನ್ನೋದಿರುತ್ತೆ. ಇದನ್ನ ನೀವು ನಂಬಿ ಬಿಡಿ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೇ ನೋವುಗಳಾದಾಗ ಕೆಲವರು ತಾವೇ ನುಂಗುತ್ತಾರೆ, ಆದ್ರೆ ಸಮಾಜದ ಮುಂದೆ ಯಾರೂ ತೋರ್ಸ್ಕೊಳ್ಳಲ್ಲ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂಥದ್ದು. ಹಾಗಾಗಿ ಇದೆರಡರ ಮಧ್ಯೆ ಒಂದು ಒಳ ಮನಸ್ಸು, ಒಂದು ಹೊರ ಮನಸ್ಸು, ಇದೆರಡರ ಮಧ್ಯೆ ತಾಯಿ ಒಂದು ಬಾಗಿಲನ್ನ ಮುಚ್ಚಿದಾಳೆ. ಆ ಬಾಗಿಲೇ ನಮ್ಮ ಗತ ಜನ್ಮದ ನೆನಪುಗಳು ಅಂತ ಹೇಳ್ತೀನಿ. ಇದು 100ಕ್ಕೆ 100 ನೋಡಿ. ಎಷ್ಟೋ ಜನಕ್ಕೆ ಫಾಸ್ಟ್ ಲೈಫ್ ಅಥವಾ ಹಿಪ್ನೋಸಿಸ್ ಥೆರಪಿಗೆ ಹೋದಾಗ ಅವ್ರದ್ದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಂದ್ರೆ ಕೆಲವೆಲ್ಲ ಗತ ಜನ್ಮದ ನೆನಪುಗಳಿಗೆ ಓಪನ್ ಆಗಕ್ಕೆ ಆಗಲ್ಲ. ಅಂದ್ರೆ ಹಿಪ್ನೋಸಿಸ್ ಅಥವಾ ಫಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಏನಿದೆ, ಅದಕ್ಕೆ ಅವರು ಕನೆಕ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ನಾ ಹೇಳ್ದೆ, ಒಳ ಮನಸ್ಸು ಮತ್ತು ಹೊರ ಮನಸ್ಸಿನ ಮಧ್ಯೆ ಆ ಜಗನ್ಮಾತೆಯೇ ಒಂದು ಗತ ಜನ್ಮಕ್ಕೆ ಒಂದು ಬಾಗಿಲನ್ನಿಟ್ಟಿರ್ತಾರೆ. ಆ ಗತ ಜನ್ಮದ ನೆನಪುಗಳೇ ನಮಗೆ ಮಕ್ಕಳಾಗಿದ್ದಾಗ ನೆನಪುಗಳು ಜಾಸ್ತಿ ಇರುತ್ತೆ. ಕೆಲವಿಗೆ ಮಕ್ಕಳು ತಂದೆ ತಾಯಿಗಳು ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಕೆಲವೆಲ್ಲ ನೀವು ನೋಡ್ಬೇಕು, ಕೆಲವರಿಗೆ ಕಾಲಾನುಕಾಲಕ್ಕೆ ಆ ನಮ್ಮ ಗತ ಜನ್ಮದ ನೆನಪುಗಳು ಓಪನ್ ಆಗುತ್ತೆ. ಕೆಲವರಿಗೆ ಯಾವುದೋ ರೂಪದಲ್ಲಿ ಸಮಸ್ಯೆಗಳ ಮುಖಾಂತರ ಅವರಿಗೆ ಆ ಗತ ಜನ್ಮದ ನೆನಪುಗಳು ಉಂಟಾಗುತ್ತೆ. ಹಾಗೇನೆ ಎಷ್ಟೋ ಜನ ಫಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಗೆ ಹೋಗಿ ಗತ ಜನ್ಮದ ನೆನಪುಗಳನ್ನು ನೋಡುವವರಿದ್ದಾರೆ. ಆದ್ರೆ ಅಲ್ಲಿನೂ ಹೋಗಿ ನಮಗೆ ಗತ ಜನ್ಮದ ನೆನಪುಗಳು ನಮಗೆ ಓಪನ್ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆಯನ್ನೇ ನಾವು ಆರಾಧಿಸಬೇಕಾಗುತ್ತೆ. ಹಾಗೇನೇನೆ ಈಗ ನೋಡಿ, ಯಾವುದೋ ಒಂದು ರಕ್ತದ ಪರೀಕ್ಷೆಯಲ್ಲಿ ಒಂದು 3 ತಿಂಗಳಿಂದ ಒಂದು ಸಕ್ಕರೆ ಅಂಶ ಇಷ್ಟಿದೆ, HbA1c ಅಂತ ಹೇಳ್ತೀವಿ, ಶುಗರ್ದು ಒಂದು 3 ತಿಂಗಳಿಂದ ನೋಡ್ಬೇಕಾದ್ರೆ 10, 11, 12 12 ಅಂದಾಗ ತುಂಬಾ ಜಾಸ್ತಿ ಆಯ್ತು, 9 ಅಂದಾಗ ಕಂಟ್ರೋಲ್, 7 ಇಂದಾಗ ಪರವಾಗಿಲ್ಲ, 5 ಅಂದಾಗ ಪೂರ್ತಿ ಕಂಟ್ರೋಲ್ ಅಂತ ಹೇಗೆ ವೈದ್ಯಕೀಯ ವಿಭಾಗದಲ್ಲಿ ಆ ರಕ್ತವನ್ನೇ ಒಂದು ಗುರುತಿಸಿ ಹೇಳ್ತಾರೋ, ಅದೇ ತರದಲ್ಲಿ ನಾವು 3 ತಿಂಗಳ ಹಿಂದೆ ನಾವು ಹೇಗಿದ್ದೋ, 6 ತಿಂಗಳ ಹಿಂದೆ ನಾವು ಹೇಗಿದ್ದೋ, ಹಾಗೇನೆ ನಮ್ಮ ಗತ ಜನ್ಮದ ನೆನಪುಗಳು ಎಲ್ಲವೂ ನಮ್ಮಲ್ಲೇ ರೆಕಾರ್ಡ್ ಆಗಿರುತ್ತೆ. ಅದು ದಿನೇ 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 ನಮ್ಮ ಬ್ಲಡ್ ಸೆಲ್ಸ್ ಅಂತ ಏನಿದೆ ಅದರಲ್ಲಿ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಗೆ ಹೇಳ್ತೀವಿ, ಅದೇ ರೀತಿ ಅದು ಪುನರಾವರ್ತನೆ ಆಗ್ತಾ ಇರ್ತದೆ.